ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಪರ್ಸನ್ ಅದು ಯಾರಾದರೂ ಆಗಿರಬಹುದು, ಪ್ರೇಮಿಗಳಾಗಿರ್ಬೋದು, ರಿಲೇಶನ್ಶಿಪ್ ಆಗಿರ್ಬೋದು, ಗಂಡ ಆಗಿರಬಹುದು, ಏನೇ ನೀವು ಕಿತ್ತಾಟ ಆಡಿ ದೂರ ಆದಂಥ ವ್ಯಕ್ತಿ ಇರಬಹುದು, ಲೋ ಕಾಂಟ್ಯಾಕ್ಟ್ ಇರಬಹುದು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು, ಮತ್ತೆ ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಇದೆಯಾ? ಇಷ್ಟೇ ಮ್ಯಾಟರ್ ಅಷ್ಟೇ. ಮತ್ತೆ ಅವ್ರ ಮನಸ್ಥಿತಿ ಅದು ಇದು ಬ್ಲಾ 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 ಏನಿಲ್ಲ ಇದರಲ್ಲಿ. ಅವ್ರ ಕಡೆಯಿಂದ ನಿಮಗೆ ಕಾಲ್ ಬರುತ್ತಾ ಅಥವಾ ಇಲ್ವಾ, ಅಥವಾ ನೀವೇ ಅವರಿಗೆ ಕಾಲ್ ಮಾಡಿದ್ರೆ ಅವರು ಸಮಾಧಾನ ಆಗ್ತಾರ ಅನ್ನುವ ಕ್ಲಾರಿಟಿ ಇವತ್ತಿನ ರೀಡಿಂಗಲ್ಲಿ ಇರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತೆ. ಆ ಒಂದು ಕಾರ್ಡ್ನ ನೀವು ನಿಮ್ಮ ಪರ್ಸನ್ ಹೆಸರನ್ನ 3 ಬಾರಿ ಹೇಳ್ತಾ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಆ ವ್ಯಕ್ತಿಯ ಹೆಸರನ್ನ 3 ಬಾರಿ ಹೇಳ್ತಾ ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ. ನೋ ಕಾಂಟ್ಯಾಕ್ಟ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇದ್ರೆ ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುವ ಸಾಧ್ಯತೆ ಇದೆಯಾ? ಪ್ರೆಸೆಂಟ್ ಆ ವ್ಯಕ್ತಿ ಏನು ಥಿಂಕ್ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಬಹುಶಃ ನಿನ್ನೇನು ಫೋನ್ ಅಲ್ಲಿ ಕಿತ್ತಾಟ ಕೂಗಾಟಗಳಾಗಿರ್ಬೋದು, ಅಥವಾ 1 ತಿಂಗಳ ಹಿಂದೆ ಆಗಿರ್ಬೋದು, ವರ್ಷಗಳ ಹಿಂದೆ ಆಗಿರ್ಬೋದು, ಆ ವ್ಯಕ್ತಿಯಿಂದ ನಿಮಗೆ ಕಾಲ್ ಬರುತ್ತಾ ಅನ್ನುವ ಸಂದೇಶ ಇವತ್ತಿನ ರೀಡಿಂಗ್ ಅಲ್ಲಾಗಿರುತ್ತೆ. ಸೊ ಇಲ್ಲಿ ಟೆಂಪರೆನ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಚಾರಿಯಟ್ ಬಂದಿದೆ, ಏಸ್ ಆಫ್ ವಾಂಡ್ಸ್ ಬಂದಿದೆ. ಓಕೆ, ನಾನೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಟೆಂಪರೆನ್ಸ್ ಬಂದಿರೋದ್ರಿಂದ ಒಂದಷ್ಟು ನೀವು ತಾಳ್ಮೆಯಿಂದ ವೇಟ್ ಮಾಡಬೇಕಾಗಿತ್ತು. ಈ ಹಿಂದೆ ನೀವೇನು ಮಾಡ್ತಾ ಇದ್ರಿ ಅಂತ ಹೇಳಿದ್ರೆ, ಆ ವ್ಯಕ್ತಿಯಿಂದ ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಆಗ್ತಿದ್ದಂಗೆನೆ, ಯಾಕೆ ನೀನು ನನಗೆ ಟೈಮ್ ಕೊಟ್ಟಿಲ್ಲ, ಯಾಕೆ ನೀನು ಅದು ಇದು ಅಂತ ಹೇಳಿ ಸಾಕಷ್ಟು ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳನ್ನು ನೀವು ಆ ವ್ಯಕ್ತಿಗೆ ಮಾಡಿದ್ರಿ. ಆ ವ್ಯಕ್ತಿ ಏನು ಮಾಡಿಬಿಟ್ರು, ಇನ್ನೂ ಕೂಡ ನಿಮ್ಮಿಂದ ದೂರ ಆಗೋದಕ್ಕೆ ಅಂತಾನೆ ಪ್ರಯತ್ನ ಮಾಡಿದ್ರು. ಯಾವಾಗ ಒಬ್ಬ ವ್ಯಕ್ತಿ ನಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅಥವಾ ನಮ್ಮನ್ನ ಒಂದಷ್ಟು ಅವರ ಪ್ರೆಸೆನ್ಸ್ ನಮ್ಮ ಲೈಫಲ್ಲಿ ಮುಂಚೆ ಇದ್ದ ಹಾಗೆ ಹೋಗ್ತಾ ಹೋಗ್ತಾ ಕಡಿಮೆ, ಅಂದರೆ ನಮಗೆ ಟೈಮ್ ಕೊಡೋದು ಕಮ್ಮಿ ಆದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ನನ್ನಿಂದ ದೂರ ಆಗ್ತಾ ಇದ್ದಾರೆ ಅದು ಇದು ಅಂತ ಹೇಳಿ ನೀವು ಒಂದಷ್ಟು ತಾಳ್ಮೆ ಕಳ್ಕೊಂಡ ರೀತಿ ಇಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಏನಾಯ್ತು, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವ್ಯಕ್ತಿಗೆ ಒಂದಷ್ಟು ದುಡಿಮೆ ಕಡೆ ಒಲವಾಗಿರ್ಬೋದು, ಅಥವಾ ಬೇರೆ ಆಪರ್ಚುನಿಟಿ ಕಡೆ ತುಂಬ ಮನಸ್ಸು ಹೋಗುವಂಥದ್ದಾಗಿರಬಹುದು. ಆ ರೀತಿ ಆ ವ್ಯಕ್ತಿಯ ಮೈಂಡ್ ಸೆಟ್ ಆಗಿತ್ತು ಹಿಂದೆ. ಇಲ್ಲಿ ನೀವು ಒಂದಷ್ಟು ತಾಳ್ಮೆಯಿಂದ ಇರಲಿಲ್ಲ ಅಂತ ಹೇಳಿ, ಅವರು ಮಾಡಿರುವ ಮಿಸ್ಟೇಕ್ಸ್ಗಳಾಗಿರ್ಬೋದು, ಏನೊಂದಾಗಿರ್ಬೋದು, ಅವರು ಯಾವ ವಿಚಾರದಲ್ಲಿದ್ದಾರೆ, ಅಥವಾ ಅವರ ಫಿನಾನ್ಷಿಯಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಅಥವಾ ಅವರ ಕೆಲಸದಲ್ಲಿ ಏನಾದರೂ ಒತ್ತಡ ಇದೆಯಾ, ಆ ರೀತಿಯಲ್ಲ. ಅವ್ರೇನಾದರೂ ಟೈಮ್ ಕೊಡಲಿಲ್ಲ ಅಂತ ಹೇಳಿದ್ರೆ ಪದೇ ಪದೇ ಕಾಲ್ ಮಾಡುವಂಥದ್ದು ಈ ರೀತಿ ಮಾಡ್ತಾ ಇದ್ರಿ. ಸೊ ಇಲ್ಲಿ ಕಾಂಟ್ಯಾಕ್ಟ್ ವಿಚಾರಕ್ಕೆ ಬರೋದಾದ್ರೆ ಏನಾಗತ್ತೆ ಅಂತ ಹೇಳಿದ್ರೆ, ಆ ವ್ಯಕ್ತಿಗೆ ನಿಮ್ಮನ್ನ ಮಾತಾಡ್ಸೋದಕ್ಕೆ ತುಂಬಾನೇ ಹಂಬಲ ಇದೆ. ಬಟ್ ಆದ್ರೆ 2 ರೀತಿ ಯೋಚನೆ ಮಾಡ್ತಾ ಇರ್ತಾರೆ ಅವರು. ಬರಬೇಕು, ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಬೇಕು, ಆ ನೆನಪುಗಳಾಗಿರಬಹುದು, ಎಷ್ಟೋ ಬಾರಿ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನುವ ಆಸೆ ಕೂಡ ಆ ವ್ಯಕ್ತಿಯಲ್ಲಿದೆ. ಬಟ್ ಆದ್ರೆ ಧೈರ್ಯ ಇಲ್ಲ ಮುಂದೆ ಬರೋದಕ್ಕೆ, ಮುಂದೆ ಬಂದು ಕಾಲ್ ಮಾಡೋದಕ್ಕಾಗ್ಲಿ ಏನೇ ಆಗಲಿ ಆ ವ್ಯಕ್ತಿಗೆ ಧೈರ್ಯ ಇಲ್ಲ. ನಿಮ್ಮ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಲ್ಲಿ ನೀವೇ ಒಂದಷ್ಟು ಆ ವ್ಯಕ್ತಿಗೆ ತುಂಬ ಕಿರಿಕಿರಿ ಇರೋದ್ರಿಂದ ಏನಾಗ್ತಾ ಇದೆ, ಆ ವ್ಯಕ್ತಿಗೆ ಈಗ ಏನಾಗ್ತಾ ಇದೆ, ಒಂದಷ್ಟು ಸಮಾಧಾನ ಇದೆ. ಆ ಮುಂಚೆ ನೀವು ಮಾಡ್ತಾ ಇದ್ದಿದ್ದು ಕಿರಿಕಿರಿ ಆಗಿರ್ಬೋದು, ಏನೇ ಇರಬಹುದು, ಈಗ ನೀವು ತಾಳ್ಮೆಯಿಂದ ಇರೋದ್ರಿಂದ, ಯಾಕೆಂದ್ರೆ ಈ ಹಿಂದೆ ನೀವು ತಾಳ್ಮೆಗೆಟ್ಟು ತುಂಬಾನೇ ಬಹಳಷ್ಟು ವಿಚಾರದಲ್ಲಿ ತಲೆನೋವು ಮಾಡಿದ್ರಿ. ಈಗ ನೀವೇ ಒಂದಷ್ಟು ಅವಾಯ್ಡ್ ಮಾಡ್ಕೊಂಡು ದೂರ ಇರೋದ್ರಿಂದ ಏನಾಗ್ತಾ ಇದೆ, ಒಂದಷ್ಟು ನಿಮ್ಮ ಕಡೆಗೆ ಆ ವ್ಯಕ್ತಿಗೆ ಒಳ್ಳೆ ಒಪಿನಿಯನ್ ಕ್ರಿಯೇಟ್ ಆಗ್ತಿದೆ. ಏಸ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಬಗ್ಗೆ ಒಳ್ಳೆ ಯೋಚನೆಗಳನ್ನ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಹಾಗೆ ಯಾವುದೋ ಒಂದು ಜಾಗ ಬದಲಾವಣೆ, ಕೆಲಸದಲ್ಲಿ ಏನಾದರೂ ಜಾಗ ಬದಲಾವಣೆ ಆಗಿರಬಹುದು ಆ ವ್ಯಕ್ತಿಗೆ. ಹಾಗಾಗಿ ಏನಾಗ್ತಾ ಇದೆ, ಆ ವ್ಯಕ್ತಿ ನಿಮ್ಮನ್ನ ಸದ್ಯಕ್ಕೆ ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋ ಆಸೆ ಇದ್ರೂ ಕೂಡ ಸದ್ಯಕ್ಕೆ ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗಿಲ್ಲ. ಬಟ್ ಅವ್ರ ಮೈಂಡಲ್ಲಿದೆ, ಕಾಂಟ್ಯಾಕ್ಟ್ ಮಾಡಬೇಕು ಅನ್ನೋದು ಅವರ ಮೈಂಡಲ್ಲಿದೆ. ಇಲ್ಲಿ ಅಗೇನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ
ಕೆಲಸದ ಒತ್ತಡ ಜಾಸ್ತಿ ಇದೆ, ಹಾಗೆ ಅವರ ಫಿನಾನ್ಷಿಯಲಿ ಒತ್ತಡಗಳು ಜಾಸ್ತಿ ಇದೆ, ಮನೆಯ ವಿಚಾರದಲ್ಲಿ ಕೆಲವೊಂದು ಜವಾಬ್ದಾರಿಗಳಿದೆ. ಇಲ್ಲಿ ನೀವೇನು ಮಾಡ್ತಿದ್ದೀರಿ, ಕಾಂಟ್ಯಾಕ್ಟ್ ಮಾಡದೇ ಇರೋದಾಗಿರ್ಬೋದು ಅಥವಾ ನನ್ನಿಂದ ದೂರ ಆಗಿದ್ದಾರೆ ಅನ್ನೋ ವಿಚಾರನೇ ಮೈಂಡ್ನಲ್ಲಿ ಇಟ್ಕೊಂಡಿದ್ರಿ. ಬಟ್ ಆದರೆ ಆ ವ್ಯಕ್ತಿಗೆ ಇದು ಒಂದು ಪಾರ್ಟ್ ಅಷ್ಟೇ. ಬಟ್ ಆದರೆ ಅವ್ರ ಲೈಫಲ್ಲಿ ಸಾಕಷ್ಟು ವಿಚಾರಗಳಿದೆ. ಅವ್ರ ಮನೆ ವಿಚಾರ ಆಗಿರಬಹುದು, ಅವರ ಪರ್ಸನಲ್ ಕೆಲಸದ ವಿಚಾರ ಆಗಿರಬಹುದು, ಅಲ್ಲಿ ಯಾವುದೋ ಒಂದು ಬೇರೆ ಬೇರೆ ನೋವುಗಳಾಗಿರಬಹುದು. ಈ ರೀತಿಯಿಂದಾಗಿ ಅವರಿಗೆ ನಿಮ್ಮ ಕಾಂಟ್ಯಾಕ್ಟ್ ಮಾಡೋದೇ ದೊಡ್ಡ ವಿಷಯ ಅಂತ ಏನು ಅನ್ನಿಸ್ತಾ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಹೌದು, ಅವ್ರು ಯಾವುದೇ ಒಂದು ವಿಚಾರ ಇರಲಿ, ಏನೇ ಇರಲಿ, ಒಂದು ಒಳ್ಳೆಯ ಅವಕಾಶ ನಿಮ್ಮೊಟ್ಟಿಗೆ ಮಾತಾಡುವಂತಹ ಅವಕಾಶನೇ ಕ್ರಿಯೇಟ್ ಮಾಡುತ್ತೆ. ಯೂನಿವರ್ಸ್ ಆಗಿರ್ಬೋದು, ಪ್ರಕೃತಿ ಆಗಿರಬಹುದು, ನಿಮ್ಮಿಬ್ಬರ ನಡುವೆ ಒಂದು ಒಳ್ಳೆಯ ಕಾಂಟ್ಯಾಕ್ಟ್ ಮಾಡುವ ರೀತಿ ಯೂನಿವರ್ಸೇ ಕನೆಕ್ಟ್ ಮಾಡ್ತಾ ಇದೆ. ಅಂದರೆ ನಿಮ್ಮ ಇಲ್ಲಿ 3 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಸರಿಯಾದ ಟೈಮ್ಗೆ ಸರಿಯಾದ ನಿರ್ಧಾರ ತಗೊಂಡು ಸರಿಯಾದ ರೀತಿಯಲ್ಲಿ ಆ ವ್ಯಕ್ತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ರೋಸ್ ಕ್ವಾರ್ಟ್ಸ್ನ ನಾನು ತುಂಬ ಜನಗಳಿಗೆ ಕಳಿಸ್ಕೊಟ್ಟಿದ್ದೀನಿ. ಈ ರೀತಿ ಪ್ರೀತಿಯ ನಡುವೆ ಆಗಿರಬಹುದು, ಸಂಬಂಧಗಳ ನಡುವೆ ಆಗಿರಬಹುದು, ನೀವೇ ತಾಳ್ಮೆಯಿಂದ ಇಲ್ಲದೆ ಇರಬಹುದು, ನೀವೇ ಪದೇ ಪದೇ ಆ ವ್ಯಕ್ತಿಗೆ ಕಿರಿಕಿರಿ ಮಾಡುವಂಥದ್ದಾಗಿರ್ಬೋದು, ಅಥವಾ ಆ ವ್ಯಕ್ತಿ ನಿಮಗೆ ತುಂಬ ಕಿರಿಕಿರಿ ಮಾಡುವಂಥದ್ದಾಗಿರಬಹುದು. ಇದರಿಂದ ಸಂಬಂಧ ಡ್ಯಾಮೇಜ್ ಆಗೋದಾದರೆ ದಯವಿಟ್ಟು ನೀವೇನು ಮಾಡಬೇಕಾಗತ್ತೆ, ಫಸ್ಟ್ ನೀವು ಈ ರೋಸ್ ಕ್ವಾರ್ಟ್ಸ್ನ ಧರಿಸ್ಕೊಳ್ಬೇಕಾಗತ್ತೆ. ಆಗ ಏನಾಗುತ್ತೆ, ನಮ್ಮ ಹಾರ್ಟ್ ಚಕ್ರ ಓಪನ್ ಆದಾಗ ಏನಾಗುತ್ತೆ, ಈ ರೀತಿ ಲವ್ ಬ್ರೇಕಪ್ ಆಗುವಂಥದ್ದು, ನಮ್ಮ ಸಂಬಂಧಗಳಿಂದ ಯಾರೋ ಒಬ್ರು ದೂರ ಆಗುವಂಥದ್ದು, ಇದೇ ವಿಚಾರಕ್ಕೆ ಮನಸ್ಸಿಗೆ ಮಾನಸಿಕವಾಗಿ ನೋವು ಅನುಭವಿಸೋದು, ಆ ರೀತಿ ಎಲ್ಲ ಒಂದಷ್ಟು ಕಟ್ ಆಫ್ ಆಗತ್ತೆ ಅಂತ ಹೇಳಿ. ಅಂದರೆ ಆ ಹಾರ್ಟ್ ಚಕ್ರ ಓಪನ್ ಆದಾಗ ನಿಮ್ಮ ಮನಸ್ಸೇ ತಾಳ್ಮೆಯಿಂದ ಇರುತ್ತೆ, ಹಾಗೆ ಮತ್ತೆ ಸಂಬಂಧಗಳನ್ನು ಕೂಡ ಹೀಲ್ ಮಾಡುತ್ತೆ. ತುಂಬ ಅದಕ್ಕೆ ನಾನು ಸಾಕಷ್ಟು ಹೇಳ್ತೀನಿ, ಅದಕ್ಕೆ ಲವ್ ಬ್ರಾಸ್ಲೆಟ್ ಅಂತಾನೆ ಹೇಳ್ಬಿಡ್ತೀನಿ. ಯಾವುದೇ ಸಂಬಂಧ ಆಗಿರಲಿ, ಯಾವುದೇ ಸಂಬಂಧಗಳಲ್ಲಿ ಕಿರಿಕಿರಿ ಆಗಿರಲಿ, ನಮ್ಮನ್ನ ಒಂದು ಒಳ್ಳೆಯ ರೀತಿ ಹೀಲ್ ಮಾಡುತ್ತೆ. ನಾವು ಎಲ್ಲರ ಮುಂದೆ ಅಟ್ರಾಕ್ಟ್ ಆಗ್ತೀವಿ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಸ್ಟೋನ್, ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಆ ವ್ಯಕ್ತಿ ಮರಳಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಇದೆಯಾ ನೋಡೋಣ. ಆ ವ್ಯಕ್ತಿಯಿಂದ ನಿಮಗೆ ಕಾಂಟ್ಯಾಕ್ಟ್ ಆಗುವ ಸಾಧ್ಯತೆ ಇದೆಯಾ? ಆ ವ್ಯಕ್ತಿ ಕಾಂಟ್ಯಾಕ್ಟ್ ಮಾಡ್ತಾರ ನಿಮಗೆ, ಮರಳಿ ಆ ವ್ಯಕ್ತಿಯಿಂದ ನಿಮಗೆ ಫೋನ್ ಬರುವಂಥದ್ದು ಇದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಇಲ್ಲಿ ಎಂಪ್ರೆಸ್ ಬಂದಿದೆ. ತುಂಬ ಚೆನ್ನಾಗಿದ್ದಂಥ ಸಂಬಂಧ, ತುಂಬ ಆ್ಯಕ್ಚುಲಾಗಿ ಅವರು ಕೂಡ ನಿಮ್ಮನ್ನ ಮಾತೃ ರೀತಿಯಲ್ಲೇ, ಅವರು ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಏನೇ ಇರಬಹುದು, ನಿಮ್ಮ ವಿಚಾರವಾಗಿ ತುಂಬ ಕೇರ್ ಕನ್ಸರ್ನ್ ತೋರಿಸುವಂಥದ್ದು, ಈ ರೀತಿ ಎಲ್ಲ ಆ ವ್ಯಕ್ತಿ ಮಾಡಿದ್ದಾರೆ. ಆ ವ್ಯಕ್ತಿ ತುಂಬಾ ನಿಮ್ಮ ಬಗ್ಗೆ ತುಂಬಾ ಕಾಳಜಿ ಕೊಡುವಂಥದ್ದು, ನಿಮ್ಮ ಫ್ಯಾಮಿಲಿ ವಿಚಾರವಾಗಿ ವಿಚಾರಿಸ್ಕೊಳ್ಳುವಂಥದ್ದು, ತುಂಬ ಕೇರ್ ಮಾಡಿರೋದ್ರಿಂದ ಏನಾಗ್ಬಿಡುತ್ತೆ, ಅವ್ರಿಗೆ ಆದಂತಹ ಕೆಲವು ಜವಾಬ್ದಾರಿಗಳಲ್ಲಿ ಬ್ಯುಸಿ ಆದಾಗಲೋ ಅಥವಾ ನನ್ನನ್ನು ಟೈಮ್ ಕೊಡ್ತಿಲ್ಲ ಅನ್ನುವಂತಹ ರೀತಿಯಲ್ಲಿ ನೀವು ಯೋಚನೆ ಮಾಡೋದು, ಈ ರೀತಿ ಆದಾಗ ಏನಾಗುತ್ತೆ, ಒಂದಷ್ಟು ಅವಾಯ್ಡ್ ಮಾಡ್ತಿದ್ದಾರೆ ಅಂತ ನೀವು ನಿಮ್ಮ ಬ್ರೈನಿಗೆ ಅನ್ಕೊಂಡ್ಬಿಟ್ರಿ ಅಂತ ಹೇಳಿದ್ರೆ, ಆ ವ್ಯಕ್ತಿ ಏನು ಮಾಡಬೇಕಾಗತ್ತೆ, ಸಡನ್ನಾಗಂತೂ ಚೇಂಜ್ ಆಗೋದಕ್ಕಾಗೋದಿಲ್ಲ. ಸಡನ್ನಾಗಿ ಈಗ ಯಾರೇ ಆಗಿರಲಿ, ಯಾವುದೇ ಒಂದು ಸಂಬಂಧ ಆಗಿರಲಿ, ಮುಂಚೆ ಹೆಂಗಿತ್ತೋ ಹಾಗೇ ಕೊನೆವರೆಗೂ ಹೋಗಲ್ಲ, ಅಲ್ಲಿ ಏರುಪೇರುಗಳು ಬರುತ್ತೆ. ಬಟ್ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನೋ, ಅಲ್ಲಿ ಏನೋ ಒಂಚೂರು ಅವಾಯ್ಡ್ ಮಾಡಿದ್ರು ಅಥವಾ ಇನ್ನೊಂದು ಮಾಡಿದ್ರು ಅಂದ ತಕ್ಷಣವೇ ನಿಮ್ಗಿನ್ನೂ ಏನೇನೋ ಒಂದಷ್ಟು ಕಲ್ಪನೆಗಳು ಜಾಸ್ತಿ ಆಗುತ್ತೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಇಲ್ಲಿ ಫೋನ್ ಕಾಲ್ ಮಾಡಬೇಕು ಅನ್ನುವ ಮೈಂಡ್ ಅವ್ರಿಗಿದೆ. ಇಲ್ಲಿ ಕ್ವೀನ್ ಆಫ್ ಕಪ್ಸ್ ಬಂದಿರೋದ್ರಿಂದ ಎಮೋಷನ್ ಕೂಡ ಏನೂ ಇದೆ. ನಿಮ್ಮ ವಿಚಾರವಾಗಿ ನೀವೆಷ್ಟೆಲ್ಲ ಹಂಬಲ್ಲಾಗಿ ಅವ್ರ ಹಿಂದೆ ಸುತ್ತಾಡಿದ್ದಾಗಿರ್ಬೋದು, ನೀವು ಗೋಗರ್ದಿದ್ದಾಗಿರಬಹುದು, ಕೇಳಿದ್ದಾಗಿರಬಹುದು, ಎಷ್ಟೋ ಬಾರಿ ಈ ವ್ಯಕ್ತಿ ಆ ಎಮೋಷ್ನಲ್ಲಿ ಅತ್ತಿದ್ದು ಕೂಡ ಇದೆ. ನಿಮ್ಮ ಬಗ್ಗೆ ಸಂಪೂರ್ಣವಾಗಿ ಬಿಡಬೇಕು ಅನ್ನುವ ರೀತಿಯಲ್ಲೂ ಇಲ್ಲ, ಈ ಸಂಬಂಧ ಬೇಡ ಅನ್ನುವ ರೀತಿಯಲ್ಲೂ ಈ ವ್ಯಕ್ತಿ ಇಲ್ಲ. ಬಟ್ ಆದರೆ ಯಾವುದೋ ಒಂದು ಸಂದರ್ಭ ಏನಿದೆಯಲ್ಲ, ಇಬ್ಬರು ಮನಸ್ಸನ್ನು ಹಾಳು ಮಾಡಿದೆ. ಕೆಲವೊಂದು ಸಲ ಸಾಕಷ್ಟು ಏರುಪೇರುಗಳನ್ನು ಈ ಸಂಬಂಧದಲ್ಲಿ ನೀವು ತುಂಬಾ ನೋಡಿದ್ದೀರಾ ಅಂತ ಹೇಳಿ ತೋರಿಸ್ತಾ ಇದೆ. ಮನಸ್ಸಿಗೆ ತುಂಬಾ ಬಹಳಷ್ಟು ನೋವು ಉಂಟಾಗಿದೆ. ಈ ಸಂಬಂಧ ಮುಂಚೆ ತುಂಬ ಚೆನ್ನಾಗಿತ್ತು, ನೀವು ಎಷ್ಟೆಲ್ಲ ಹತ್ತಿದ್ದೀರಿ, ನೀವು ಎಷ್ಟೆಲ್ಲ ಆ ವ್ಯಕ್ತಿ ಹತ್ರ ಸರೆಂಡರ್ ಆಗಿದ್ದೀರಿ, ನಾನು ನಿನ್ನನ್ನು ತುಂಬ ಮಿಸ್ ಮಾಡ್ಕೊಳ್ತಿದ್ದೀನಿ, ಆ ರೀತಿ ಈ ರೀತಿ ಅಂತೆಲ್ಲ ಎಷ್ಟು ಹೇಳ್ಕೊಂಡಿದ್ದೀರಲ್ಲ, ಅದೆಲ್ಲ ಆ ವ್ಯಕ್ತಿಗೆ ಎಮೋಷನ್ಸ್ ಆಗಿ ಇದೆ. ಬಟ್ ಆದರೆ ಕೆಲವೊಂದು ಬಾರಿ ಈ ಹಿಂದೆ ನಡೆದಂಥ ಸಂಬಂಧಗಳು ಎಷ್ಟು ಅಬ್ಸ್ಟಿಕಲ್ಸ್ ಇತ್ತು, ಏರುಪೇರುಗಳೇ
ಈ ಒಂದು ದಿನ ಖುಷಿಯಾಗಿದ್ರೆ 10 ದಿನ ಜಗಳ ಆಡುವಂಥದ್ದೇ ಈ ಸಂಬಂಧಗಳಲ್ಲಿ ನಡೆದಿದೆ ಅಂತ ಹೇಳಬಹುದು. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿಯನ್ನ ನೀವೇನಾದ್ರೂ ಒಂದು ಒಳ್ಳೆಯ ಹಿಡಿತದಲ್ಲಿ ಇಟ್ಕೊಳ್ಬೇಕು ಅಥವಾ ನಾನು ಹೇಳ್ದಂಗೆ ಕೇಳಬೇಕು ಅನ್ನುವ ರೀತಿ ಅಥವಾ ನಿಮ್ಮ ಫೀಲಿಂಗ್ಸ್ ಏನಾದರೂ ನೀವು ಸಿಟ್ಟಲ್ಲಿ ತೋರಿಸಿದ್ರಿ ಅಂತ ಹೇಳಿದ್ರೆ ಆ ವ್ಯಕ್ತಿ ಹಿರಿತವಾದ ಮಾತುಗಳನ್ನು ನೀವು ಕೇಳೋದಕ್ಕಾಗೋದಿಲ್ಲ. ಆ ವ್ಯಕ್ತಿ ಏನಾದ್ರು ಸ್ವಲ್ಪ ಅವಾಯ್ಡ್ ಮಾಡ್ತಿದ್ದಾರೆ ಅಂದಷ್ಟೇ ಮತ್ತಷ್ಟು ಮಗದಷ್ಟು ಫೋನ್ ಮಾಡುವಂಥದ್ದು, ತಲೆ ತಿನ್ನುವಂಥದ್ದು, ಈ ರೀತಿ ಮಾಡಿದಾಗ ಏನಾಗುತ್ತೆ, ಆ ವ್ಯಕ್ತಿಗೆ ಒಂದಷ್ಟು ಟ್ರಿಗರ್ ಮಾಡ್ದಂಗೆ ಆಗುತ್ತೆ. ಆ ವ್ಯಕ್ತಿ ಏನಾದರೂ ಕೋಪದಲ್ಲಿ ಮಾತನಾಡುವಂತಹ ಸಾಧ್ಯತೆನೂ ಇದೆ. ನೀವು ಈಗ ಈ ಸಮಯ ಆ ವ್ಯಕ್ತಿ ಒಂದಷ್ಟು ಟೈಮ್ ತಗೊಂಡಿದಾರಲ್ಲ, ದಯವಿಟ್ಟು ನೀವು ಅವರಿಗೆ ಒಂದಷ್ಟು ಟೈಮ್ ಕೊಡ್ಬೇಕಾಗತ್ತೆ, ಸಮಯ ನೀಡಬೇಕಾಗತ್ತೆ, ನಿಮ್ಮನ್ನ ನೀವು ಹೀಲ್ ಮಾಡ್ಕೊಳ್ಬೇಕಾಗತ್ತೆ, ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಸೊ ತಾಳ್ಮೆಯಿಂದ ಇದ್ದಾಗ ಏನಾಗತ್ತೆ, ಆ ವ್ಯಕ್ತಿನೇ ಮರಳಿ ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥ ಸಾಧ್ಯತೆ ಇದೆ, ಏನೇ ಇದೆ. ಇಲ್ಲಿಬ್ಬರು ಮಧ್ಯದಲ್ಲಿ ಆ ಕಿತ್ತಾಟಗಳು, ಕೂಗಾಟಗಳು, ಮಾತುಗಳೇ ಜಾಸ್ತಿ. ಸ್ವಾರ್ಡ್ಸ್ ಬಂದಿರೋದ್ರಿಂದ ಮಾತುಗಳೇ ಜಾಸ್ತಿ ಇದೆ. ಅವ್ರ ಮೈಂಡಲ್ಲಿ ಇದೆ ಮಾತಾಡಬೇಕು, ನಾನು ನಿಮ್ಮ ಹತ್ರ ಹೋಗಬೇಕು, ಈ ರೀತಿ ಎಲ್ಲ ಮೈಂಡಲ್ಲಿ ಇದೆ. ಆ ಪಾಸ್ಟಲ್ಲಂತೂ ನಿಮ್ಮಿಬ್ಬರು ಸಂಬಂಧ ತುಂಬ ಅದ್ಭುತವಾಗಿ ಇತ್ತು. ಆ ಕಳೆದಂಥ ಸಮಯ ತುಂಬಾನೇ ಯೋಚನೆ ಮಾಡ್ತಾ ಇದ್ದೀರಾ. ಅವರು ಕೂಡ ಕೆಲವೊಂದು ಬಾರಿ ನಿಮ್ಮ ಬಗ್ಗೆ ನೆನೆಸ್ಕೊಂಡು ಅತ್ತಿದ್ದೂ ಇದೆ. ಎಮೋಷ್ನಲ್ಲಿನೂ ಕೂಡ ಅವರು ಕನೆಕ್ಟ್ ಆಗಿದ್ದಾರೆ ನಿಮಗೆ ಗೊತ್ತಿಲ್ದಲೆ. ಬಟ್ ಆದರೆ ನಿಮ್ಮಿಬ್ಬರ ನಡುವೆ ಆ ಎನರ್ಜಿ ಏನೋ ಗೊತ್ತಿಲ್ಲ, ಒಂದಷ್ಟು ಏರುಪೇರುಗಳೇ ನಡೀತಾ ಇರುತ್ತೆ, ಜಗಳಗಳೇ ಜಾಸ್ತಿ ನಡೀತಾ ಇರುತ್ತೆ ಅಂತ ಹೇಳ್ಬೋದು. ಇಲ್ಲಿ ಹರ್ಮಿಟ್ ಬಂದಿರೋದ್ರಿಂದ ಇಲ್ಲಿ ಆ ವ್ಯಕ್ತಿ ಏನಾಗಿದೆ ಅಂತ ಹೇಳಿದ್ರೆ, ಯಾರು ಬೇಡ, ಏನು ಬೇಡ, ಯಾವ ಕಾಂಟ್ಯಾಕ್ಟು ಬೇಡ, ಯಾವುದಾದ್ರೂ ಕಾಂಟ್ಯಾಕ್ಟ್ ಆದ್ರೇನೆ ತಾನೇ ಇಷ್ಟೆಲ್ಲ ತಲೆನೋವು, ಏನು ವಿಚಾರಗಳು ನಡೆದಿವೆಯೋ ಗೊತ್ತಿಲ್ಲ. ಬಟ್ ಆದರೆ ಕಾರ್ಡ್ ಈ ರೀತಿ ಇದೆ. ಬಟ್ ಅವ್ರ ಮನಸ್ಸಿನಲ್ಲಿ ಆಸೆ ಇದೆ. ಬಟ್ ಆದರೆ ಕಾಲ್ ಅಂತ ಬಂದಾಗಲಿ, ನಿಮ್ಮ ಜೊತೆ ಕನೆಕ್ಟ್ ಆಗುವಂಥದ್ದಾಗಲಿ, ಆ ರೀತಿ ಮುಂದೆ ಒರೆಯೋದಕ್ಕೆ ಒಂದಷ್ಟು ಭಯದಲ್ಲಿದ್ದಾರೆ. ಫೋನ್ ಮಾಡಬೇಕು, ನಾವು ಚೆನ್ನಾಗಿ ಆಗ್ತೀವಿ ಅನ್ನುವ ಒಂದು ಮನಸ್ಸಿದೆ. ಬಟ್ ಆದರೆ ಮತ್ತು ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ದು, ಇದು ಮಾಡಿದ್ರೆ, ಇದು ಈ ವಿಚಾರದಲ್ಲಿ ನಾನು ಮುಂದುವರೆದ್ರೆ ಏನಾಗುತ್ತೋ ಅನ್ನುವ ಭಯದಲ್ಲಿ ಆ ವ್ಯಕ್ತಿ ಇದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಓವರ್ ಆಲ್ ಈ ರೀಡಿಂಗ್ನ ನಾನು ನೋಡಿದಾಗ ಕಾಲ್ ಬರುತ್ತಾ ಆ ವ್ಯಕ್ತಿಯಿಂದ ಅಂತ ನಾನು ನೋಡೋಕೆ ಹೋದರೆ, ಆ ವ್ಯಕ್ತಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಒಳ್ಳೆಯ ರೀತಿಯಲ್ಲಿ ಎಮೋಷ್ನಲ್ಲಿ ಅವರೇ ಸಮಾಧಾನ ಮಾಡ್ಕೊಳ್ತಾ ಇದ್ದಾರೆ. ಬಟ್ ಆದರೆ ಇಬ್ಬರು ಮಾತನಾಡಿದಾಗ ಅಂತೂ ತುಂಬಾ ಜಗಳಗಳಾಡಿದಿರಿ, ಕೂಗಾಟಗಳನ್ನು ಮಾಡಿದಿರಿ. ಆದರೆ ಆ ವ್ಯಕ್ತಿಗೆ ಒಂದಷ್ಟು ನೀವು ಸಮಯ ಕೊಡಬೇಕಾಗತ್ತೆ. ಆ ವ್ಯಕ್ತಿ ಮನಸ್ಸು ಬದಲಾಗುವ ಸಾಧ್ಯತೆ ಇದೆ. ಇಲ್ಲಿ ಅರ್ಮಿಟ್ ಬಂದಿರೋದ್ರಿಂದ ಇಲ್ಲಿ ಎಲ್ಲೋ ದೂರದಲ್ಲಿ ಬೆಳಕೊಂದಿದೆ. ಸೊ ಹಾಗಾಗಿ ನೀವು ನಿಧಾನ ಆದರೂ ಕೂಡ ಈ ವ್ಯಕ್ತಿಯ ಬಂದಾಗ ಜಗಳಗಳ ಮಾತುಗಳೇ ಆಡೋದಕ್ಕಿಂತ ಒಂದಷ್ಟು ಮೌನದಲ್ಲಿ ಒಳ್ಳೆ ವಿಚಾರಗಳು ಕೇಳೋದೇ ಉತ್ತಮ. ಸದ್ಯಕ್ಕೆ ನೀವು ಎಕ್ಸ್ಪೆಕ್ಟ್ ಮಾಡಿದಂಥ ಅರ್ಜೆಂಟಿಗೆ ಕಾಲ್ ಬರುವ ಸಾಧ್ಯತೆ ಇಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೀನಿ, ಈ ಪ್ರೇಮಿಗಳ ನಡುವೆ ಏನಾದರೂ ತುಂಬ ಕಿರಿಕಿರಿ ಆಗ್ತಾ ಇದೆ, ಜಗಳಗಳಾಗ್ತಾ ಇದೆ ಅನ್ನೋದಾದರೆ ಈ ರೋಸ್ ಕ್ವಾರ್ಟ್ಸ್ನ ಧರಿಸೋದ್ರಿಂದ ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗುತ್ತೆ. ಇದನ್ನು ಹಾಕ್ಕೊಂಡು ನೀವು ಮ್ಯಾನಿಫೆಸ್ಟೇಷನ್, ನಿಮ್ಮ ಪ್ರೇಮಿ ವಿಚಾರದಲ್ಲಿ, ನಿಮ್ಮ ಹಸ್ಬೆಂಡ್ ವಿಚಾರದಲ್ಲಿ, ನಿಮ್ಮ ರಿಲೇಷನ್ಶಿಪ್ ವಿಚಾರದಲ್ಲಿ, ನಿಮ್ಮ ಸಂಬಂಧಗಳ ವಿಚಾರದಲ್ಲಿ, ಬರೀ ಸಂಬಂಧ ಅಂದ ತಕ್ಷಣನೇ ಪ್ರೀತಿ ಪ್ರೇಮನೇ ಅಂತ ಅಲ್ಲ, ನಿಮ್ಮ ರಿಲೇಟಿವ್ಸು, ನಿಮ್ಮಲ್ಲಿ ಏನಾದ್ರು ಕಿತ್ತಾಟ ಕೂಗಾಟಗಳಾಗಿದ್ರು ಕೂಡ ಇದನ್ನು ಹಾಕ್ಕೊಂಡು ನಾವು ಒಳ್ಳೆ ರೀತಿ ಇದ್ದೀವಿ ಅನ್ನುವ ರೀತಿಯಲ್ಲಿ ಮ್ಯಾನಿಫೆಸ್ಟೇಷನ್ ಮಾಡುವಂಥದ್ದು. ನಾವು ಚೆನ್ನಾಗಿದ್ದೀವಿ, ಅವ್ರ ಕಡೆಯಿಂದ ಫೋನ್ ಬರುತ್ತೆ, ಅವ್ರು ನನ್ನನ್ನು ನೆನ್ಪು ಮಾಡ್ಕೊಳ್ತಿದ್ದಾರೆ, ಈ ರೀತಿ ಅಫರ್ಮೇಷನ್ ಏನಾದರೂ ಕಳಿಸ್ತೀರಿ ಅಂತ ಹೇಳಿದ್ರೆ ಇದು ಕೂಡ ನಿಮಗೆ ಸಹಾಯ ಮಾಡತ್ತೆ ಅಂತ ಹೇಳಬಹುದು. ಹಾರ್ಟ್ ಚಕ್ರ ಓಪನ್ ಆದಾಗ ಅಚಾನಕ್ಕಾಗಿ ನೀವು ಯಾವ ವ್ಯಕ್ತಿ ಮೇಲೆ ನೀವು ತುಂಬಾನೇ ಯೋಚನೆ ಮಾಡಿದ್ರೆ ಆ ವ್ಯಕ್ತಿ ಮರಳಿ ನಿಮ್ಮನ್ನ, ಆ ವ್ಯಕ್ತಿಗೂ ಕೂಡ ಅದೇ ರೀತಿ ಫೀಲ್ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಪ್ಲೇಲಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ. ಹಾಗೆ ದಯವಿಟ್ಟು ನೀವುಗಳು ಅರ್ಜೆಂಟಾಗಿ ಅಪಾಯಿಂಟ್ಮೆಂಟ್ನ ಬುಕ್ ಮಾಡ್ಕೊಳ್ಬೇಡಿ. ಈಗ ರೋಸ್ ಕ್ವಾರ್ಟ್ಸ್ ಅಂತ ನಾನು ತೋರಿಸಿದ್ದೀನಿ, ಅದನ್ನು ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಏನು ಮಾಡ್ತೀರಿ, ನೀವು ಈ ವಿಡಿಯೋನ ಯಾವತ್ತೋ ನೋಡ್ತೀರಿ, ಅರ್ಜೆಂಟಲ್ಲಿ ಇದು ರೋಸ್ ಕ್ವಾರ್ಟ್ಸ್ನ ಇದು ಮಾಡ್ಕೊಳ್ತೀರಿ. ನಾವು ಒಂದಷ್ಟು ಈಲಿಂಗ್ ಮಾಡಬೇಕಾಗತ್ತೆ. ಈಲಿಂಗ್ ಮಾಡಿ ನಂತರ 2 ರಿಂದ 3 ದಿನಗಳಲ್ಲಿ ಕಳಿಸ್ಕೊಡುವಂಥದ್ದು ಆಗತ್ತೆ. ಇದನ್ನು ಕೂಡ ನೀವು ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.